ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಯಸದೆ ನೀ ಬಂದೆ ಭಾಗ 64. ಈ ಸಿದ್ಧಾಂತ ಎಂದಿಗೂ ನಿನ್ನವನು. ಸಾನು, ನೀನು ಸಿದ್ಧಾಂತ ಅಂತ ನನ್ನ ಕರೀತಿಯಲ್ಲ, ಆಗ ನನ್ನ ಹೃದಯ ಹುಚ್ಚೆದ್ದು ಕುಣಿಯುತ್ತೆ. ಈ ಸಿದ್ಧಾಂತ ಕೊನೆ ಉಸಿರಿರುವವರೆಗೂ ನಿನ್ನವನು, ಕೇವಲ ನಿನ್ನವನು ಮಾತ್ರ. ನನಗೆ ನಿನ್ಮೇಲೆ ಪ್ರೀತಿಯ ಹುಚ್ಚು ಹಿಡಿದ್ಬಿಟ್ಟಿದೆ. ನೀನು ನಮ್ಮೂರಿಗೆ ಬರೋಕೆ ಎಷ್ಟು ದಿನ ಬೇಕಾಗಬಹುದು? ಅವನನ್ನು ಪ್ರಶ್ನಿಸಿದಳು. ಗೊತ್ತಿಲ್ಲ ಸಾನು, ಪೊಲೀಸ್ ಸ್ಟೇಷನ್ನು, ಕೋರ್ಟು, ಕೇಸು, ಅದಕ್ಕೆಲ್ಲ ತುಂಬ ಸಮಯ ಬೇಕಾಗುತ್ತದೆ. ಅದನ್ನು ಈಗಲೇ ಹೇಳೋಕೆ ಸಾಧ್ಯ ಇಲ್ಲ. ಸನಿಹಾಗೆ ಸಿದ್ಧಾಂತನ್ನು ಬಿಟ್ಟು ಹೋಗುವ ಮನಸ್ಸೇ ಇರಲಿಲ್ಲ. ಅವನು ಬಲವಂತ ಮಾಡಿದರೂ ತಾನು ಹಠ ಮಾಡಿ ಇಲ್ಲೇ ಉಳಿದುಕೊಳ್ಳಬೇಕೆಂದು ಅವಳ ಮನಸ್ಸು ಬಯಸುತ್ತಿತ್ತು. ಆದರೆ ದೇವರಾಜ್ ಅವರನ್ನು ಮೀಟ್ ಮಾಡಬೇಕೆಂದರೆ ಅವಳು ಹೋಗಲೇಬೇಕಾಗಿತ್ತಲ್ಲ. ಅವಳ ಮುಖದಲ್ಲಿ ಆ ದುಃಖ, ನೋವು ಕಾಣಿಸಿಕೊಂಡಿತು. ಸಿದ್ಧಾಂತ್ ಮನೆಗೆ ಬರಲು ಇನ್ನೂ ತುಂಬ ದಿನ ಬೇಕು. ಅಷ್ಟು ಸಮಯ ತಾನು ಅಲ್ಲಿ ಒಬ್ಬಳೇ ಇರಬೇಕಲ್ಲ. ಒಂಟಿತನ ಅವಳಿಗೆ ತುಂಬ ಹಿಂಸೆಯಾಗುತ್ತಿತ್ತು. ಹಾಗೆಂದು ತವರು ಮನೆಗೆ ಹೋಗುವ ಮನಸ್ಸೇ ಇರಲಿಲ್ಲ ಸನಿಹಾಗೆ. ಅಕ್ಕನ ಮನೆಗೆ ಹೋಗಿ ಎಷ್ಟು ದಿನ ಇರಲು ಸಾಧ್ಯ? ಎಷ್ಟಾದರೂ ಅದು ಬೇರೆಯವರ ಮನೆ ತಾನೆ. ಅವಳು ಅದನ್ನೆಲ್ಲ ಯೋಚಿಸುತ್ತಿದ್ದಳು. ಇಲ್ಲಿಗೆ ಬಂದಾಗಿನಿಂದ ಅವಳು ತುಂಬ ಖುಷಿಯಾಗಿ ಲವಲವಿಕೆಯಿಂದ ಓಡಾಡಿಕೊಂಡು ಹಸನ್ಮುಖಿಯಾಗಿದ್ದವಳು ಈಗ ಏಕಾಏಕಿಯಾಗಿ ಸಪ್ಪೆ ಮುಖ ಮಾಡಿಕೊಂಡು ಮೌನವಾಗಿರುವುದನ್ನು ಕಂಡು ಸಿದ್ಧಾಂತ್ ಕೇಳಿದ, ಏನಾಯ್ತು ಚಿನ್ನ? ಯಾಕೆ ಸಪ್ಪಗಾಗ್ಬಿಟ್ಟೆ? ಅನು ಅವರ ಮನೆಯಲ್ಲಿ ನಿನ್ನ ಮನಸ್ಸಿಗೆ ಬೇಸರವಾಗುವ ಹಾಗೆ ಏನಾದರೂ ನಡೀತಾ? ಅವರು ನಿನ್ನನ್ನು ಕಟುವಾಗಿ ಪ್ರಶ್ನಿಸಿದ್ರಾ? ಅಲ್ಲಿಂದ ಬಂದ ಮೇಲೆ ಅವಳು ಸಪ್ಪೆಯಾಗಿರುವುದನ್ನು ಕಂಡು ಸಿದ್ಧಾಂತ್ ಪ್ರಶ್ನಿಸಿದ್ದ. ಸನಿಹಾ ರಾಜಶೇಖರ್ ಅವರ ಮಗಳು ಎಂದು ಅನುವಿಗೆ ಗೊತ್ತಾಗಿತ್ತಲ್ಲ. ಮಾತ್ರವಲ್ಲ, ಅನುವಿನ ಅಣ್ಣನ ಸಾವಿಗೆ ಸನಿಹಾ ತಂದೆಯೇ ಕಾರಣ ಎಂಬುದು ಅನುಗೆ ಗೊತ್ತಾಗಿ ಅಣ್ಣನನ್ನು ಕೊಂದವರ ಮಗಳೆಂದು ಕಟುವಾಗಿ ವರ್ತಿಸಿರಬಹುದೇ ಎಂಬ ಸಂಶಯದಿಂದ ಸಿದ್ಧಾಂತ್ ಅವಳನ್ನು ಪ್ರಶ್ನಿಸಿದ್ದ. ಇಲ್ಲ, ಅನು ಅಕ್ಕ ನನ್ನನ್ನು ಏನೂ ಹೇಳಿಲ್ಲ, ಏನೂ ಕೇಳೂ ಇಲ್ಲ. ಬರುವಾಗ ನಾನು ತುಂಬ ಖುಷಿಯಾಗಿ ಬಂದಿದ್ದೀನಿ. ಆದರೆ ಈಗ ಹೋಗೋಕೆ ನನಗೆ ಮನಸ್ಸಿಲ್ಲ. ಅದೇ ಕಾರಣಕ್ಕೆ ನಾನು ಸೆಕೆಂಡ್ ಇಯರ್ಗೆ ಫೀಸ್ ಕೂಡ ಕಟ್ಟಿಲ್ಲ. ನೀನು ನನ್ನ ಜೊತೆ ಇದ್ದರೆ ಸಾಕು, ನನಗೆ ಬೇರೇನೂ ಬೇಡ. ನಾನೀಗ ಹೋದರೆ ಮತ್ತೆ ನಮ್ಮಿಬ್ಬರ ಭೇಟಿ ಯಾವಾಗ? ನಿಂಗಂತೂ ಸದ್ಯ ಅಲ್ಲಿಗೆ ಬರೋಕ್ಕಾಗಲ್ಲ. ಮನುಷ್ಯನ ಮನಸ್ಸು ಎಷ್ಟು ವಿಚಿತ್ರ ಅಲ್ವಾ ಸಿದ್ಧಾಂತ್? ಆವತ್ತು ನಾನು ಎಜುಕೇಷನ್ ಇಂಪಾರ್ಟೆಂಟ್, ಮದುವೆ ಬೇಡ ಅಂತ ಹಠ ಮಾಡ್ತಾ ಇದ್ದೆ. ಆದರೆ ಈಗ ಮದುವೆ ಆದಮೇಲೆ ಅಂದು ಅಷ್ಟು ಆಸೆಪಟ್ಟಿದ್ದ ವಿದ್ಯಾಭ್ಯಾಸ ಈಗ ನನಗೆ ಬೇಡ ಅಂತ ಅನ್ನಿಸ್ತಾ ಇದೆ. ಅದರ ಬದಲು ಯಾರೋ ಆಗಿದ್ದ ನೀನು ನನ್ನ ಸರ್ವಸ್ವ ಆಗಿಬಿಟ್ಟೆ. ನೀನು ಸದಾ ನನ್ನ ಜೊತೆ ಇರಬೇಕು ಅಂತ ನನ್ನ ಮನಸ್ಸು ಪ್ರತಿಕ್ಷಣವೂ ಹಂಬಲಿಸುತ್ತಿದೆ. ಈ ವರ್ಷ ವೇಸ್ಟ್ ಆದರೂ ಪರವಾಗಿಲ್ಲ, ನಾನಂತೂ ಕಾಲೇಜ್ಗೆ ಹೋಗಲ್ಲ. ಸಿದ್ಧಾಂತ್, ದಯವಿಟ್ಟು ನನ್ನ ಹತ್ರ ಹೋಗು ಅಂತ ಹೇಳಬೇಡ. ನನಗೆ ಇಲ್ಲಿಂದ ಹೋಗೋಕೆ ಮನಸ್ಸಿಲ್ಲ. ದೇವರಾಜ್ ಅಂಕಲ್ನ ಮೀಟ್ ಮಾಡೋಕೆ ಹೋದರು. ಆಮೇಲೆ ಮತ್ತೆ ನೀನು ನನ್ನ ಇಲ್ಲಿಗೆ ಕರೆಸ್ಕೋಬೇಕು. ನೀನು ಕಾಣೆಯಾದಾಗಿನಿಂದ ಇಷ್ಟು ದಿನ ನಿನ್ನಿಂದ ದೂರ ಇದ್ದು ನಾನು ಅನುಭವಿಸಿರುವ ಶಿಕ್ಷೆ ನೆನೆಸ್ಕೊಳ್ಳೋಕ್ಕೂ ನನಗೆ ತುಂಬ ಹಿಂಸೆ ಆಗುತ್ತೆ. ಬೇಡ, ನನಗೆ ಇನ್ನೊಮ್ಮೆ ಅಂತಹ ಶಿಕ್ಷೆ ಕೊಡಲೇಬೇಡ. ನೀನು ಆಗಲೇ ನನಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಇದೇ ಶಿಕ್ಷೆಯನ್ನು ನೀನು ನನಗೆ ಕೊಡ್ತಾ ಇರೋದು. ಪ್ಲೀಸ್, ನನಗೆ ಈ ಶಿಕ್ಷೆ ಬೇಡ. ದಯವಿಟ್ಟು ನಿನ್ನಿಂದ ದೂರ ಇರೋ ಶಿಕ್ಷೆ ಮಾತ್ರ ಕೊಡಬೇಡ. ಅದಕ್ಕಿಂತ ನನಗೆ ಸಾವೇ ಮೇಲೂ ಅನಿಸ್ತಾ ಇದೆ. ಗದ್ಗದ ಕಂಠದಿಂದ ಹೇಳಿದಳು ಸನಿಹಾ. ಅವಳ ದುಃಖ, ನೋವು, ಹತಾಶೆ ಎಲ್ಲವೂ ಪದಗಳಾಗಿ ಹರಿದು ಬಂದಿತ್ತು. ಕಣ್ಣುಗಳು ತುಂಬಿ ಕೆನ್ನೆಯ ಮೇಲೆ ಹರಿಯಲಾರಂಭಿಸಿತ್ತು. ದುಃಖ ತಪ್ತಳಾದ ಮಡದಿಯನ್ನು ಕಂಡ ಸಿದ್ಧಾಂತ್ ಮನಸ್ಸು ನೋವಿನಿಂದ ವಿಲವಿಲ ಒದ್ದಾಡಿತು. ಅವಳ ಕೆನ್ನೆಗೆ ಜಾರುತ್ತಿದ್ದ ಕಣ್ಣೀರನ್ನು ಅವನ ತುಟಿಗಳು ಒರೆಸಿದವು. ಆ ನೋವು ಅವನಲ್ಲೂ ಕಾಣಿಸಿತು. ಸಾನು, ನೀನು ಅಳ್ಬಾರ್ದು. ನೀನು ಅತ್ರೆ ನನಗೆ ತಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಎಂದು ಹೇಳುತ್ತಾ ಅವಳನ್ನು ಬಿಗಿದಪ್ಪಿಕೊಂಡ. ಅವನ ಕೈಗಳು ಅವಳನ್ನು ಸಾಂತ್ವನಿಸುವಂತೆ ಅವಳ ತಲೆ ನೇವರಿಸಿತು. ಸನಿಹಾ ಅವನ ಎದೆಯಲ್ಲಿ ಆಶ್ರಯ ಪಡೆದುಕೊಂಡಳು. ಅವಳ ನೋವು ಬೇರೆಯಾಗಿರಲಿಲ್ಲ, ಅವನ ನೋವು ಬೇರೆಯಾಗಿರಲಿಲ್ಲ. ಅವಳನ್ನು ದೂರ ಮಾಡಿ ಅವನು ಸುಖವಾಗಿರಲು ಸಾಧ್ಯವೇ? ಖಂಡಿತ ಇಲ್ಲ. ಅದನ್ನೀಗ ಅವನು ಅವಳಿಗೆ ಮನವರಿಕೆ ಮಾಡಿಕೊಡಬೇಕಾಗಿತ್ತು. ಅದಕ್ಕಾಗಿ ಸಿದ್ಧಾಂತ್ ಹೇಳಿದ, ಸಾನು, ನೀನು ನಿನ್ನೆ ಹೇಳಿದ್ಯಲ್ಲ, ಇವತ್ತಿನ ದಿನ ನಮ್ಮದು. ನಾವಿಬ್ಬರು ಒಟ್ಟಿಗೆ ಇರುವಷ್ಟು ಸಮಯ ಸುಖ, ಸಂತೋಷ ಮತ್ತು ನೆಮ್ಮದಿಯಾಗಿರೋಕೆ ಪ್ರಯತ್ನ ಪಡೋಣ ಅಂತ. ನಿಂಗೆ ನಾನು ಶಿಕ್ಷೆ ಕೊಡ್ತೀನಿ ಅಂದಿದ್ದು ನೀನು ಊಹಿಸಿರೋ ಅಂತಹ ಶಿಕ್ಷೆ ಅಲ್ಲ. ನಿಂಗೆ ನೋವು ಕೊಟ್ಟು ನಿನ್ನ ಕಣ್ಣೀರು ಹಾಕಿಸಿ ನಾನು ಖುಷಿ ಪಡ್ತೀನಿ ಅಂತ ಅಂದ್ಕೊಂಡ್ಯಾ? ನೋ, ನೆವರ್. ಅದು ಯಾವತ್ತಿಗೂ ಮಾಡಲ್ಲ. ನೀನು ನನ್ನ ಜೀವದ ಜೀವ. ನಿಂಗೆ ನೋವಾದರೆ ನಾನು ಅದಕ್ಕಿಂತ ಹೆಚ್ಚು ನೊಂದ್ಕೋತೀನಿ. ಅದೇ ನೀನು ಸುಖವಾಗಿ ಖುಷಿಯಾಗಿದ್ದರೆ ನಾನು ನಿನ್ನ 2ರಷ್ಟು ಖುಷಿ ಅನುಭವಿಸ್ತೀನಿ. ಅಂದು ರಾತ್ರಿ ನಿನ್ನ ಎಕ್ಸಾಮ್ನ ಕೊನೆಯ ದಿನ. ನಿಂಗೆ ನನ್ನ ಹೊರಗೆ ಕಳಿಸೋಕೆ ಮನಸ್ಸಿರಲಿಲ್ಲ. ಆವತ್ತು ಕೂಡ ನೀನು ಕಣ್ಣೀರು ಹಾಕ್ಕೊಂಡೆ ನನ್ನ ಕಳಿಸಿರೋದು. ಆವತ್ತು ಏನಾಯಿತು ಅಂತ ನಿಂಗೂ ಗೊತ್ತಿದೆಯಲ್ಲ. ಯಾವತ್ತು ನಿನ್ನ ಕಣ್ಣಲ್ಲಿ ಒಂದು ಹನಿ ಕಣ್ಣೀರು ಬಂದರೂ ನನಗೆ ಅದನ್ನು ಸಹಿಸೋಕೆ ಸಾಧ್ಯ ಆಗಲ್ಲ. ನಾನು ಚಿಕ್ಕವನಿದ್ದಾಗ ನಮ್ಮಮ್ಮ ಹೇಳೋರು, ರಾತ್ರಿ ಹೊತ್ತು ಹೆಣ್ಮಕ್ಕಳ ಕಣ್ಣಲ್ಲಿ ನೀರು ಹಾಕಿಸಬಾರ್ದು ಅಂತ. ಅದು ಆ ಮನೆಗೆ ಶ್ರೇಯಸ್ಕರವಲ್ಲ ಅಂತ. ನನಗೀಗಲೂ ಅದು ಜ್ಞಾಪಕದಲ್ಲಿದೆ. ಸಾನು, ಹಾಗಂತ ನೀನು ನಿನ್ನ ಎಜುಕೇಷನ್ ಹಾಳು ಮಾಡ್ಕೋಬೇಡ. ಈ 1 ವರ್ಷ ಆದರೆ ನಿನ್ನ ಎಜುಕೇಷನ್ ಕಂಪ್ಲೀಟ್ ಆಗುತ್ತಲ್ಲ. ನಿನ್ನ ಎಜುಕೇಷನ್ ಯಾವುದೇ ಕಾರಣಕ್ಕೂ ಹಾಳು ಮಾಡ್ಕೋಬಾರ್ದು. ನನ್ನ ಹೆಂಡತಿ
ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದಾಳೆ ಅಂತ ಹೇಳೋಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಈ ವಿಷಯದಲ್ಲಿ ನಿಂಗೆ ನನ್ನ ಮೇಲೆ ಅಸಮಾಧಾನ ಆದರೂ ಪರವಾಗಿಲ್ಲ. 1 ವರ್ಷ ಬೇಗ ಕಳೆದು ಹೋಗುತ್ತೆ ಸಾನು. ಸ್ವಲ್ಪ ದಿನ ನಾವಿಬ್ಬರು ದೂರ ಇರಬೇಕಾಗುತ್ತೆ. ಹಾಗಂತ ಯಾವುದೇ ಕಾರಣಕ್ಕೂ ಎಜುಕೇಷನ್ ಹಾಳು ಮಾಡ್ಕೋಬೇಡ. ಬೇಕಾದರೆ ಹಾಸ್ಟೆಲ್ಗೆ ಸೇರ್ಕೋ, ಆಗ ನಿಂಗೆ ಒಂಟಿತನ ಕಾಡಲ್ಲ. ವೀಕೆಂಡ್ಗೆ ಇಲ್ಲಿಗೆ ಬಾ. ಸನಿಹಾ ತನ್ನ ಎಜುಕೇಷನ್ ಹಾಳು ಮಾಡಿಕೊಳ್ಳುವುದು ಸಿದ್ಧಾಂತ್ಗೆ ಸುತರಾಂ ಇಷ್ಟವಿರಲಿಲ್ಲ. ಅದಕ್ಕಾಗಿ ಅವನು ಸಾರಿ ಆ ಮಾತನ್ನು ಹೇಳಿದ. ಅವಳನ್ನು ತನ್ನ ಎದೆಗಾನಿಸಿಕೊಂಡು ಬೆನ್ನು ನೇವರಿಸಿ ಸಾಂತ್ವನಿಸುತ್ತಾ ಹೇಳಿದ್ದ ಸಿದ್ಧಾಂತ್. ನಿಧಾನಕ್ಕೆ ಅವಳ ದುಃಖ, ನೋವು, ಅಳು ಕಡಿಮೆಯಾಗತೊಡಗಿತು. ಅವಳ ನಳಿರ್ದೋಳುಗಳು ಅವನನ್ನು ಗಟ್ಟಿಯಾಗಿ ಅಪ್ಪಿ ಹಿಡಿದುಕೊಂಡವು. ಅವನ ಬಿಸಿ ಉಸಿರು ಅವಳ ಮುಖಕ್ಕೆ ತಾಗಿ ಮುಖ ಕೆಂಪೇರತೊಡಗಿತು. ನೀನು ನನ್ನನ್ನೇ ನಂಬಿ ನಿನ್ನವರನ್ನೆಲ್ಲ ಬಿಟ್ಟು ನನ್ನ ಹತ್ರ ಓಡ್ಕೊಂಡು ಬಂದ್ಬಿಟ್ಟಿದೀಯಾ ಅಂದಮೇಲೆ ನೀನು ಬಾಯಿ ಬಿಟ್ಟು ಹೇಳ್ದೇ ಇದ್ರು ನಾನೇ ನಿನ್ನ ಸರ್ವಸ್ವ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನನ್ನ ನಂಬಿ ಬಂದಿರೋ ಹುಡುಗಿಗೆ ಯಾವತ್ತೂ ಮೋಸ ಮಾಡಲ್ಲ. ಬದಲಾಗಿ ನನ್ನ ಪ್ರೀತಿ ಕೊಡ್ತೀನಿ. ನಿನ್ನ ನಾನು ಅದೆಷ್ಟು ಪ್ರೀತಿಸ್ತೀನಿ ಅಂತ ನಿಂಗೆ ಗೊತ್ತಿಲ್ಲ ಅನ್ಸುತ್ತೆ. ನೀನು ನೋಯುವಂತಹ, ನೀನು ಹಿಂಸೆ ಪಡುವಂತಹ ಯಾವ ಶಿಕ್ಷೆಯನ್ನು ನಿಂಗೆ ಕೊಡೋಲ್ಲ. ನಿನ್ನ ನಾನು ಎಷ್ಟು ಪ್ರೀತಿಸ್ತೀನಿ ಅಂತ ತೋರಿಸುವ ಶಿಕ್ಷೆ ನಿಂಗೆ ಕೊಡೋದು. ನೀನು ಮನಸ್ಫೂರ್ತಿಯಾಗಿ ಸಂತೋಷವಾಗಿ ಅನುಭವಿಸುವಂಥ ಶಿಕ್ಷೆಯನ್ನು ಕೊಡೋದು. ಅದು ಕೂಡ ನೀನು ಮನಪೂರ್ತಿಯಾಗಿ ಒಪ್ಪಿಗೆ ಕೊಟ್ಟರೆ ಮಾತ್ರ. ನಿನ್ನ ಯಾವುದೇ ಕಾರಣಕ್ಕೂ ಬಲವಂತ ಮಾಡಲ್ಲ ಸಾನು. ಈ ಸಿದ್ಧಾಂತ್ ಎಂದಿಗೂ ನಿನ್ನವನು. ನೀನು ಪ್ರತಿ ಸಾರಿ ಸಿದ್ಧಾಂತ್ ಅಂತ ನನ್ನ ಕರೀತೀಯಲ್ಲ, ನನಗೆಷ್ಟು ಖುಷಿಯಾಗುತ್ತೆ ಗೊತ್ತಾ? ಆಗ ನನ್ನ ಹೃದಯ ಹುಚ್ಚೆದ್ದು ಕುಣಿಯುತ್ತೆ. ಈ ಸಿದ್ಧಾಂತ್ ಕೊನೆ ಉಸಿರಿರುವವರೆಗೂ ನಿನ್ನವನು, ಕೇವಲ ನಿನ್ನವನು ಮಾತ್ರ. ಅದು ಅಲ್ಲಿದ್ರು ಇಲ್ಲಿದ್ರು ಎಲ್ಲೇ ಇದ್ದರೂ ನಾನು ಕೇವಲ ನಿನ್ನವನು ಮಾತ್ರ. ನನಗೆ ಈ ಪ್ರಪಂಚದಲ್ಲಿ ನಿನ್ನ ಹೊರತಾಗಿ ಬೇರೆ ಯಾರೂ ಇಲ್ಲ, ಬೇರೆ ಯಾರೂ ಬೇಡ. ಮತ್ತೆ ನಿನ್ನ ವಿಷಯದಲ್ಲಿ ಮಾತ್ರ ನಾನು ತುಂಬ ಸ್ವಾರ್ಥಿ. ಈ ಹುಡುಗಿ ಯಾವತ್ತಿದ್ರೂ ನನ್ನವಳೆ, ನನ್ನ ಹೃದಯ ಕದ್ದವಳು. ನನಗೆ ನಿನ್ನ ಮೇಲಿನ ಪ್ರೀತಿಯ ಹುಚ್ಚು ಹಿಡಿದು ಬಿಟ್ಟಿದೆ ಸಾನು. ಮತ್ತೆ ಆ ಹುಚ್ಚನ್ನು ಬಿಡಿಸೋಕೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಅದು ನಿನ್ನಿಂದ ಮಾತ್ರ ಸಾಧ್ಯ. ನಿಂಗೆ ನೆನಪಿದೆಯಾ ಆವತ್ತು ಒಂದಿನ ನೀನು ನನ್ನ ಹತ್ರ ಸ್ವರ್ಗ ಎಲ್ಲಿದೆ ತೋರಿಸು ಅಂತ ಹೇಳಿದ್ದೆ. ನೀನೀಗ ಒಪ್ಪಿದ್ರೆ ಇವತ್ತು ರಾತ್ರಿ ನಾನು ಆ ಕೆಲಸ ಮಾಡ್ತೀನಿ. ಅವನ ಒಂದೊಂದು ಮಾತು ಅವಳ ಹೃದಯದ ಭಾವನೆಗಳನ್ನು ಬಡಿದೆಬ್ಬಿಸಿಬಿಟ್ಟಿದ್ದವು. ಅವನು ತನ್ನನ್ನು ಪ್ರೀತಿಸುತ್ತಿದ್ದಾನೆ ಎಂದು ಗೊತ್ತಿತ್ತು. ಆದರೆ ಇಂದು ಅವನ ಪ್ರೀತಿಯ ಆಳದ ಅರಿವಾಯಿತು ಸನಿಹಾಗೆ. ಅವನ ಕೊನೆಯ ಮಾತು ಕೇಳುತ್ತಲೇ ಅವಳ ಮುಖದಲ್ಲಿ ಲಜ್ಜೆ ಆವರಿಸಿತ್ತು. ಅವನ ಅಪ್ಪುಗೆಯಲ್ಲಿದ್ದ ಅವಳ ದೇಹ ನವಿರಾಗಿ ಕಂಪಿಸುತ್ತಿರುವುದು ಅವನ ಅನುಭವಕ್ಕೂ ಬಂದಿತ್ತು. ಅವನು ಮುಖ ಬಾಗಿಸಿ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ. ನನ್ನ ಪ್ರಶ್ನೆಗೆ ಅಮ್ಮ ಅವರಿಂದ ಯಾವ ಉತ್ತರವೂ ಬರ್ತಾ ಇಲ್ವಲ್ಲ. ಎಸ್ ಆರ್ ನೋ, ಎರಡರಲ್ಲಿ ಒಂದು ಹೇಳು. ನಿನ್ನಿಂದ ಉತ್ತರ ಸಿಕ್ಕಿದ ಮೇಲೇನೆ ನಿಂಗಿಲ್ಲಿಂದ ಬಿಡುಗಡೆ. ಇಲ್ಲಾಂದರೆ ಬಿಡುಗಡೆ ಇಲ್ಲ, ಹೇಳಿದ ಸಿದ್ಧಾಂತ್. ಸಿದ್ಧಾಂತ್ ಮಡದಿಯನ್ನು ಪ್ರೀತಿಯಿಂದ ಆಲಿಂಗಿಸಿಕೊಂಡು ಅವಳ ಉತ್ತರಕ್ಕಾಗಿ ಕಾಯುತ್ತಿದ್ದ. ಇದೇ ಸಂದರ್ಭದಲ್ಲಿ ರಾಜಶೇಖರ್ ಅವರ ಮನೆಯಲ್ಲಿ ಲಾಯರ್ ಪ್ರತಾಪ್ ಅವರ ಬಳಿ ಮಾತುಕತೆಯಾದ ಬಳಿಕ ರಾಜಶೇಖರ್ ಅವರ ಆತಂಕ ಇನ್ನೂ ಹೆಚ್ಚಾಗಿ ಬಿಟ್ಟಿತ್ತು. ತಾನೀಗ ತುಂಬ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಿಹಾಕಿಕೊಂಡೆನೆಂದು ಅರಿವಾಗಿತ್ತು ರಾಜಶೇಖರ್ ಅವರಿಗೆ. ಅವರು ಇನ್ಸ್ಪೆಕ್ಟರ್ ಮೇಲೆ ರೇಗಿದಂತೆ ಲಾಯರ್ ಪ್ರತಾಪ್ ಅವರು ತಮ್ಮ ಕೋಪದ ಪ್ರದರ್ಶನವನ್ನು ಮಾಡಿಬಿಟ್ಟಿದ್ದರು. ರಾಜಶೇಖರ್, ಅದು ಲಾಯರ್ ಪ್ರತಾಪ್ ಅವರ ಅಸಮಾಧಾನಕ್ಕೆ ಕಾರಣವಾಗಿಬಿಟ್ಟಿತ್ತು. ನೀವು ನನ್ನ ಮೇಲೆ ರೇಗಿದ್ರೆ ಹೇಗೆ? ಅದಕ್ಕೆ ಪೊಲೀಸ್ ಸ್ಟೇಷನ್ನಲ್ಲಿ ಯಾರನ್ನಾದರೂ ಇಟ್ಕೋಬೇಕಾಗಿತ್ತು. ಅಂತಹ ಕೆಲಸ ಮಾಡೋಕ್ಕೆ ನಾನು ನಿಮ್ಮ ಹತ್ರ ಹೇಳಿದ್ನಾ? ಇಲ್ಲ ತಾನೇ? ನೀವೇ ಮಾಡಿದ್ದು. ಈಗ ನೀವೇ ಅನುಭವಿಸಿ. ನಾನು ಮೊದಲಿನಿಂದಲೂ ನಿಮಗೆ ಎಲ್ಲ ರೀತಿಯಲ್ಲೂ ಫೇವರ್ ಮಾಡಿಕೊಂಡು ಬಂದಿದ್ದೀನಿ. ಈಗಲೂ ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆದರೂ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ನನಗೂ ನಿಮ್ಮ ಕೇಸು ತಗೊಳ್ಳೋಕೆ ಮನಸ್ಸಿಲ್ಲ ಎಂದು ಹೇಳಿಬಿಟ್ಟಿದ್ದರು ಲಾಯರ್ ಪ್ರತಾಪ್. ಇದುವರೆಗೂ ಅವರು ಲಾಯರ್ ಪ್ರತಾಪ್ ಅವರ ಮೂಲಕವೇ ತಮ್ಮ ಎಲ್ಲ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಿದ್ದರು. ಈಗ ಸಡನ್ನಾಗಿ ಬೇರೊಬ್ಬ ಲಾಯರನ್ನು ಹಿಡಿಯಬೇಕೆಂದರೆ ಅದು ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಅವರಿಗೆ ಕಷ್ಟ ಎನಿಸಿತು. ಈ ಹಾಳು ನಾಲಿಗೆ ಎಲ್ಲ ಇದರಿಂದಾನೇ ಆಗಿದ್ದು ಎಂದು ಮನಸ್ಸಿನಲ್ಲಿ ಬೈದುಕೊಂಡು ಮತ್ತೆ ಲಾಯರ್ ಪ್ರತಾಪ್ ಅವರಿಗೆ ಕರೆ ಮಾಡಿದರು ರಾಜಶೇಖರ್. ಪ್ರತಾಪ್ ಅವರು ಮೊದಲು ಕರೆ ಸ್ವೀಕರಿಸಲಿಲ್ಲ. ಅವರಿಗೂ ಅಸಮಾಧಾನವಾಗಿತ್ತಲ್ಲ. ಬಳಿಕ ತಪ್ಪೊಪ್ಪಿಕೊಂಡು ಸಂದೇಶವನ್ನು ಕಳುಹಿಸಿದರು ರಾಜಶೇಖರ್. ಅದನ್ನು ನೋಡಿದ ಬಳಿಕ ರಾಜಶೇಖರ್ ಅವರ ಕರೆಯನ್ನು ಸ್ವೀಕರಿಸಿದ್ದರು ಪ್ರತಾಪ್. ಈಗ ಆಗಿದ್ದೆಲ್ಲ ಆಗೋಯ್ತಲ್ಲ, ಮುಂದೇನು ಮಾಡಬೇಕು ಅಂತ ಹೇಳು. ಈಗ ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ, ಜೈ ಹೇಳಿದ. ಆದಷ್ಟು ಬೇಗ ನಾನು ಮನೆಯಿಂದ ಹೊರಗೆ ಹೋಗಬೇಕು ಅಂತ. ಯಾವ ಕ್ಷಣದಲ್ಲಾದರೂ ಪೊಲೀಸ್ ಸ್ಟೇಷನ್ನಿಂದ ಬರುವ ಸಾಧ್ಯತೆ ಇದೆ ಅಂತ. ನಾನು ಆದಷ್ಟು ಬೇಗ ಇಲ್ಲಿಂದ ತಪ್ಪಿಸ್ಕೋಬೇಕು. ಬೇಲ್ಗೆ ಅಪ್ಲೈ ಮಾಡೋಕೆ ಪೇಪರ್ಸ್ಗೆ ನನ್ನ ಸೈನ್ ಬೇಕಾ? ಈಗಲೇ ಅದಕ್ಕೆಲ್ಲ ವ್ಯವಸ್ಥೆ ಮಾಡೋಕೆ ಸಾಧ್ಯನಾ ಅಂತ ನೋಡು.
ಆತುರಾತುರವಾಗಿ ವಿಚಾರಿಸಿಕೊಳ್ಳುತ್ತಿದ್ದರು ರಾಜಶೇಖರ್. ಅಷ್ಟರಲ್ಲಿ ಅವರ ಮನೆಯ ಮುಂದೆ ಒಂದು ಗಾಡಿ ಬಂದು ನಿಂತ ಶಬ್ದ ಕೇಳಿಸಿತು ರಾಜಶೇಖರ್ಗೆ. ತಾನೀಗ ಇಲ್ಲಿ ಸಿಕ್ಕಿಹಾಕಿಕೊಂಡರೆ ಅವರ ಎದೆ ಡವಗುಟ್ಟಲಾರಂಭಿಸಿತು. ತಕ್ಷಣವೇ ರಾಜಶೇಖರ್ ಅವರು ತಮ್ಮ ರೂಮ್ನ ಡೋರ್ ಓಪನ್ ಮಾಡಿ ಪತ್ನಿಯನ್ನು ಕೂಗಿ ಹೇಳಿದರು, ನಮ್ಮನೆ ಹೊರಗೆ ಯಾರು ಬಂದಿದ್ದಾರೆ ಅಂತ ನೋಡು. ಬಾಗಿಲು ತೆಗೆಯೋಕೆ ಹೋಗಬೇಡ, ಕಿಟಕಿಯಿಂದ ನೋಡು. ಈಗ ಯಾರೇ ನನ್ನ ಕೇಳ್ಕೊಂಡು ಬಂದರೂ ನಾನು ಮನೆಯಲ್ಲಿಲ್ಲ ಅಂತ ಹೇಳು. ಅವರನ್ನ ಹೊರಗಿಂದಲೇ ಕಳಿಸು. ಪತ್ನಿಯ ಬಳಿ ಹಾಗೆ ಹೇಳಿ ಮತ್ತೆ ಲಾಯರ್ಗೆ ಕಾಲ್ ಮಾಡಿ ಮಾತಾಡತೊಡಗಿದರು ರಾಜಶೇಖರ್. ಅತ್ತಲಿಂದ ಲಾಯರ್ ಹೇಳಿದರು, ಜೈ ಹೇಳಿರೋದೇ ಸರಿ. ನೀವು ಆದಷ್ಟು ಬೇಗ ನಿಮ್ಮ ಮನೆಯಿಂದ ಬೇರೆ ಸೇಫ್ ಆಗಿರೋ ಜಾಗಕ್ಕೆ ಹೋಗೋದು ಒಳಿತು ಅನಿಸುತ್ತೆ. ನೀವೀಗ ಸಿಕ್ಕಾಕೊಂಡ್ರೆ ಅವರ ಕಸ್ಟಡಿಯಲ್ಲಿ ಇರ್ತೀರಾ. ನಮ್ಮಿಬ್ಬರಿಗೆ ಹೀಗೆ ಮುಕ್ತವಾಗಿ ಮಾತುಕತೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಮೊದಲೇ ಈ ವಿಚಾರವನ್ನು ನನ್ನ ಗಮನಕ್ಕೆ ತಂದಿರಲಿಲ್ಲ. ತಂದಿದ್ರೆ ನಾನು ನಿಮಗೆ ಐಡಿಯಾ ಕೊಡ್ತಾ ಇದ್ದೆ. ನಿಮ್ಮ ಮೇಲೆ ಕೇಸ್ ಹಾಕಿದವರು ಕೂಡ ತುಂಬ ಬುದ್ಧಿವಂತಿಕೆಯಿಂದಲೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆಯಿತು. ಡಿಪಾರ್ಟ್ಮೆಂಟ್ ಅವರು ಮೊದಲು ನಿಮ್ಮ ಚೇಳಗಳನ್ನು ಕರ್ಕೊಂಡು ಹೋಗಿ ಬೆಂಡೆತ್ತಿ ಅವರ ಬಾಯಿಯಿಂದ ನಿಮ್ಮ ಹೆಸರು ಹೇಳಿಸಿದ್ದಾರೆ. ಮತ್ತೆ ಎಲ್ಲ ದೃಷ್ಟಿಯಿಂದ ನೋಡಿದ್ರು ನಿಮ್ಮ ಅಳಿಯ ತೀರ್ಕೊಂಡ್ರೆ ನಿಮಗೆ ಲಾಭ ಆಗೋದು ಅಂತ ಯಾರಿಗೆ ಬೇಕಾದರೂ ಗೊತ್ತಾಗುತ್ತೆ. ಅಲ್ಲದೆ ಅವರು ಅವರ ತಾಯಿಯ ಮೇಲೆ ಹಾಕಿರೋ ಕೇಸನ್ನು ರಿಓಪನ್ ಮಾಡಿಸಿದ್ರಲ್ಲ. ನೀವು ಇಷ್ಟು ಆತುರವಾಗಿ ಆ ಕೆಲಸ ಮಾಡೋಕೆ ಹೋಗಬಾರ್ದಾಗಿತ್ತು. ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಹೇಳೋದನ್ನು ನೀವು ಕೇಳಿಸಿಕೊಂಡೇ ಇಲ್ಲವೇನ್ರಿ? ಕೇಳಿದರು ಪ್ರತಾಪ್. ಈಗ ರಾಜಶೇಖರ್ ಅವರಿಗೂ ಪ್ರತಾಪ್ ಹೇಳುತ್ತಿರುವುದು ಸರಿ ಎನಿಸಿತು. ಆದರೆ ಈಗ ಕಾರ್ಯ ಮಿಂಚಿ ಹೋಗಿತ್ತು. ಆನೆ ನಡೆದಿದ್ದೇ ದಾರಿ ಎಂಬಂತೆ ರಾಜಶೇಖರ್ ಅವರಿಗೆ ಕೂಡ ತಾನು ಏನು ಮಾಡಿದರೂ ನಡೆಯುತ್ತದೆ, ತನ್ನನ್ನು ಎದುರು ಹಾಕಿಕೊಳ್ಳುವವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಎಂಬಷ್ಟು ಅಹಂಕಾರ ಬಂದುಬಿಟ್ಟಿತ್ತು. ಇದುವರೆಗೂ ಅವರು ಕೊಲೆಗಳನ್ನು ಮಾಡಿಸಿದ್ದರು, ಒಂದು ಬಾರಿ ಕೂಡ ಸಿಕ್ಕಿಹಾಕಿಕೊಂಡಿರಲಿಲ್ಲ. ಅದರಿಂದಾಗಿ ತಾನೇನು ಮಾಡಿದರೂ ನಡೆಯುತ್ತದೆ ಎಂಬ ಭಾವನೆ ಬೇರೂರಿ ಬಿಟ್ಟಿತ್ತು ಅವರ ಮನದಲ್ಲಿ. ಇತ್ತ ಸುಲೋಚನಾ ಅವರು ಹಾಲ್ನಿಂದ ಕಿಟಕಿ ಓಪನ್ ಮಾಡಿ ನೋಡಿದರು. ಅವರ ಮನೆ ಎದುರುಗಡೆ ಒಂದು ಆಲ್ಟೋ ಕಾರು ಬಂದು ನಿಂತಿತ್ತು. ಅದರಿಂದ ಒಂದು ಪುಟ್ಟ ಫ್ಯಾಮಿಲಿ ಇಳಿಯುವುದು ಕಾಣಿಸಿತು. ಅದು ಅವರ ಎದುರುಗಡೆ ಮನೆಯವರ ಮಗಳು ಮತ್ತು ಅಳಿಯ ಮೊಮ್ಮಗು. ಪತಿ ಇಂದೇಕೆ ಹೀಗೆ ಆಡುತ್ತಾರೆ ಎಂದು ಗೊತ್ತಿರದ ಸುಲೋಚನಾ ಅವರು ಪತಿಯನ್ನು ಏನೂ ಕೇಳಲು ಹೋಗದಿದ್ದರೂ ಕೂಡ ಏನೋ ಅಪಾಯದಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾರೆ. ಅದರ ಮುನ್ಸೂಚನೆ ಪತಿಗೆ ಸಿಕ್ಕಿದೆ ಎಂದು ಗೊತ್ತಾಗಿಬಿಟ್ಟಿತ್ತು ಸುಲೋಚನಾಗೆ. ಅವರು ಪತಿಗೆ ವಿಷಯ ತಿಳಿಸಿದರು. ತಮ್ಮ ಬಟ್ಟೆ ಬರೆ ಮತ್ತು ಅಗತ್ಯ ವಸ್ತುಗಳನ್ನು ಪ್ಯಾಕ್ ಮಾಡುತ್ತಿದ್ದ ರಾಜಶೇಖರ್ ಅವರು ಪತ್ನಿಯ ಉತ್ತರ ಕೇಳಿ ನಿರಾಳರಾಗಿದ್ದರು. ಆದರೆ ಹೆಚ್ಚು ಸಮಯ ಅವರು ನಿರಾಳರಾಗಿರಲು ಸಾಧ್ಯವಾಗಲಿಲ್ಲ. ರಾತ್ರಿ ಹೊತ್ತು ರಾಜಶೇಖರ್ ಅವರಿಗೆ ಬಲಕಣ್ಣು ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ಆದ್ದರಿಂದ ಅವರು ರಾತ್ರಿ ಡ್ರೈವಿಂಗ್ ಅವಾಯ್ಡ್ ಮಾಡುತ್ತಿದ್ದರು. ಅವರು ಈಗಾಗಲೇ ಡ್ರೈವರ್ಗೆ ಕರೆ ಮಾಡಿ ಬರ ಹೇಳಿದ್ದರು. ಸದ್ಯ ಎಲ್ಲವೂ ಅಂದುಕೊಂಡಂತೆ ನಡೆಯುತ್ತಿದೆ. ಈಗ ಪತ್ನಿಗೆ ವಿಷಯ ತಿಳಿಸಬೇಕಾಗಿತ್ತಲ್ಲ. ಪತ್ನಿಯನ್ನು ಬರ ಹೇಳಿದರು, ನಾನೀಗ ಸ್ವಲ್ಪ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅದ್ಯಾವುದೋ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಆರೋಪಿಗಳು ನನ್ನ ಹೆಸರು ಹೇಳಿದ್ರಂತೆ. ಯಾವುದೇ ಕ್ಷಣದಲ್ಲಾದರೂ ಪೊಲೀಸ್ನವರು ನನ್ನ ಹಿಡ್ಕೊಂಡು ಹೋಗೋಕೆ ಬರೋ ಸಾಧ್ಯತೆ ಇದೆ. ನಾನು ಲಾಯರ್ ಹತ್ರ ಈಗಾಗಲೇ ಮಾತಾಡಿದ್ದೀನಿ. ಪೊಲೀಸ್ ಅವರೇನಾದರೂ ಬಂದು ನಿನ್ನನ್ನು ವಿಚಾರಿಸಿದರೆ ನನಗೇನು ಗೊತ್ತಿಲ್ಲ ಅಂತ ಹೇಳು. ಡ್ರೈವರ್ಗೆ ಯಾವುದಾದರೂ ಬೇರೆ ಗಾಡಿಯನ್ನು ತಗೊಂಡು ಬರೋಕೆ ಹೇಳಿದ್ದೀನಿ. ನಾನು ಈಗಲೇ ಇಲ್ಲಿಂದ ಹೊರಟು ಹೋಗ್ತೀನಿ. ಅವರು ನಿನ್ನನ್ನು ಏನೂ ಮಾಡಲ್ಲ. ಅವರು ಏನು ಕೇಳಿದ್ರು ನನಗೇನು ಗೊತ್ತಿಲ್ಲ ಅಂತ ಧೈರ್ಯವಾಗಿ ಉತ್ತರ ಕೊಟ್ಟರೆ ಸಾಕು. ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಆದ್ದರಿಂದ ನನಗೀಗ ನಿಮಗೆ ತಿಳಿಸೋಕೆ ಸಾಧ್ಯ ಇಲ್ಲ. ನಾನಾಗಿ ಕಾಲ್ ಮಾಡೋವರೆಗೂ ನನಗೆ ಕಾಲ್ ಮಾಡೋಕೆ ಹೋಗಬೇಡ. ಇವತ್ತು ರಾತ್ರಿ ಯಾರೂ ಬರಲ್ಲ, ನಾಳೆ ಬೆಳಿಗ್ಗೆ ಬರಬಹುದು. ನಾನು ಈಗಲೇ ಹೋಗಿ ತಲೆ ಮರೆಸಿಕೊಂಡು ಬಿಡ್ತೀನಿ. ಪತ್ನಿಯ ಬಳಿ ಹೇಳಬೇಕಾದ್ದನ್ನೆಲ್ಲ ಹೇಳಿ ಮುಗಿಸಿದರು ರಾಜಶೇಖರ್. ಸ್ವಲ್ಪ ಹೊತ್ತಿನಲ್ಲಿ ಡ್ರೈವರ್ ಕೂಡ ಬಂದಿದ್ದ. ಸದ್ಯ ಎಲ್ಲವೂ ತಾವು ಅಂದುಕೊಂಡಂತೆಯೇ ಆಯಿತು ಎಂದು ಅವರ ಮುಖದಲ್ಲಿ ತುಸು ನೆಮ್ಮದಿ ಕಾಣಿಸಿತು ಸುಲೋಚನಾಗೆ. ರಾಜಶೇಖರ್ ಅವರು ಬೇಕೆಂದೇ ಡ್ರೈವರ್ ಬಳಿ ಬೇರೆ ಕಾರು ತರಲು ಹೇಳಿದ್ದರು. ಅದಕ್ಕೆ ಕಾರಣವಿತ್ತು. ತಮ್ಮ ಗಾಡಿಯಲ್ಲಿ ಹೋದರೆ ಗಾಡಿ ನಂಬರ್ ನೋಡಿ ಪೊಲೀಸ್ನವರಿಗೆ ತಾವೆಲ್ಲಿದ್ದೇವೆ ಎಂದು ಸುಲಭವಾಗಿ ಪತ್ತೆ ಹಚ್ಚಲು ಸಾಧ್ಯವಾಗುತ್ತದೆ. ಅದಕ್ಕಾಗಿಯೇ ಈ ವ್ಯವಸ್ಥೆ ಮಾಡಿಕೊಂಡಿದ್ದರು ರಾಜಶೇಖರ್. ನಾನು ಹೊರಡ್ತಾ ಇದ್ದೀನಿ, ನೀನು ಮನೆ ಬಾಗಿಲು ಭದ್ರವಾಗಿ ಹಾಕ್ಕೊಂಡು ಒಳಗೆ ಕೂತ್ಕೋ ಎಂದು ಹೇಳುತ್ತಾ ಡ್ರೈವರ್ ಕೈಯಲ್ಲಿ ತಮ್ಮ ಬ್ಯಾಗ್ ಕೊಟ್ಟು ಹೊರಟರು ರಾಜಶೇಖರ್. ಅವರು ಗಾಡಿಯಲ್ಲಿ ಕುಳಿತು ಬೇಗ ಅಲ್ಲಿಂದ ಹೋಗೋಣ ಎಂದು ಡ್ರೈವರ್ಗೆ ಆದೇಶವಿತ್ತರು. ಡ್ರೈವರ್ ಗಾಡಿ ಸ್ಟಾರ್ಟ್ ಮಾಡಲು ಕಾರು ಮುಂದಕ್ಕೆ ಹೊರಟಿತು. ಅಷ್ಟರಲ್ಲಿ ಪೊಲೀಸ್ ವಾಹನವೊಂದು ಅವರ ಮುಂದೆ ಬರುವುದು ಕಾಣಿಸಿತು ರಾಜಶೇಖರ್ಗೆ. ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.